ಸರ್ ನಿಮ್ಮ ಹೆಸರು ಹೇಳಿ ಸರ್. ಸರ್ ನಮ್ಮ ಹೆಸರು BS ನರಸಿಂಹಗೌಡ ಅಂತ. ಊರು ಯಾವುದು ಸರ್? ಬೂದೇನಹಳ್ಳಿ. ಯಾವ ಜಿಲ್ಲೆ, ಯಾವ ಇದು ತಾಲೂಕು? ಮಧುಗಿರಿ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್ ಬರ್ತದೆ. ನೀವು ಟಿಶ್ಯೂ ಕಲ್ಚರ್ ಹಾಕಿದ್ರಾ ಗೆಡ್ಡೆ ಹಾಕಿದ್ರಾ? ಟಿಶ್ಯೂ ಕಲ್ಚರ್ ಹಾಕಿದ್ವಿ. ಎಷ್ಟು ವರ್ಷ ಆಯ್ತು ಸರ್ ಹಾಕಿ? ಎಷ್ಟು ದಿನ, ತಿಂಗಳು? ಕರೆಕ್ಟಾಗಿ ಈಗ 11 ತಿಂಗಳು ಸರ್. 11ನೇ ತಿಂಗಳಲ್ಲಿ. ತಿಂಗಳು ಸ್ಟಾರ್ಟಿಂಗ್ ಸರ್. ಹೌದು. ಈಗ ನಮ್ಮದು ನನ್ನ ಹೆಸರು ಲೋಕೇಶ್ ಅಂತೇಳಿ VR ಆರ್ಗ್ಯಾನಿಕ್ ನರ್ಸರಿ ಫಾರಮ್ KR ನಗರದಿಂದ ಬಂದಿದ್ದೀನಿ ನಾನು ಇಲ್ಲಿಗೆ. ಹೌದು ಸರ್. ನಮ್ಮ ಹತ್ರ ನೀವು ಗಿಡ ತೊಗೊಂಡಿಲ್ಲ, ಆದರೂ ಒಂದು ಸರಿ ಬನ್ನಿ ಅಂತ ಹೇಳಿದರೆ ಅದನ್ನು ನೋಡೋಕೆ ಕೊಡೋಕ್ಕೆ, ಇಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ರೆ ಸರ್ವ್ ಮಾಡಿಕೊಡೋಕ್ಕೆ ಅಂತೇಳಿ ಬಂದಿದ್ದೀನಿ. ಹೌದು ಸರ್. ಇವ್ರದ್ದು ಏನೇನಿದೆ ನೀನು ಹೇಳ್ತೀನಿ. ಈಗ ಸರ್ ಇಲ್ಲಿ ತೆಗೆದ್ರು ನೋಡಿ ಸರ್, ಇದು ಈ ಬೇರುಗಳಿದೆಯಲ್ಲ, ಈ ಬೇರುಗಳು ಡ್ಯಾಮೇಜ್ ಆಗಬಾರ್ದು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಬೇರು ಒಳಗಡೆ ನೋಡ್ತಾ ಇದ್ದೀರಾ, ಕಪ್ಪು ಬಣ್ಣ ಬಂದಿದೆ ನೋಡಿ. ಈ ಕಪ್ಪು ಬಣ್ಣ ಬಂದುಬಿಟ್ರೆ ಗಿಡದಲ್ಲಿ ಇಳುವರಿ ಚೆನ್ನಾಗಿ ಬರಲ್ಲ. ಇಲ್ಲಿ ನೋಡಿ, ರೂಟ್ಸ್ಗಳೆಲ್ಲ ಡೆತ್ ಆಗಿರುತ್ತೆ. ಈ ರೂಟ್ಸ್ಗಳು ಡೆತ್ ಆಗಿರೋದು ಏನಕ್ಕೆ ಅಂದರೆ ಓವರ್ ವಾಟ್ರ್ ಆದರೆ, ನೀರು ಜಾಸ್ತಿ ಆದರೆ ಮಾತ್ರ ಹಿಂಗಾಗ್ತಕ್ಕಂಥದ್ದು. ನೀರನ್ನು ಬಾಳೆಗೆ ಹಿತವಾಗಿ ಮಿತವಾಗಿ ಕೊಡಬೇಕು. ನಾವೇನು ಮಾಡ್ಬಿಡ್ತೀವಿ, ಜಾಸ್ತಿ ಕೊಟ್ಬಿಡ್ತೀವಿ. ಇದು ಫ್ಲಡ್ ಇರಿಗೇಷನ್ ಅಲ್ಲ ಸರ್, ಇದು ಫ್ಲಡ್ ಇರಿಗೇಷನ್ ಆಗ್ಬಿಟ್ಟು ನಾವೇನು ಮಾಡ್ತಾ ಇದೀವಿ ಅಂದರೆ ನೈಟು ಫುಲ್ ಹಾಯಿಸ್ಬಿಡ್ತಾ ಇದ್ದೀರಾ, ಫುಲ್ ಹಾಯಿಸ್ತಾ ಇದ್ದೀರಾ. ಅದಾಗಿ ಒಂಚೂರು ತೊಂದರೆ ಆಯಿತು. ಆಮೇಲೆ ಈಗ ಸ್ವಲ್ಪ ಕಂಟ್ರೋಲ್ ಮಾಡಿದೀವಿ. ಈಗ ಏನು ಮಾಡ್ತೀವಿ ಅಂದರೆ ಒಂದು ಸ್ವಲ್ಪನೇ ಹಂಗೆ ಹಾಯಿಸ್ಕೊಂಬತ್ತಾ ಇದೀವಿ. ಒಂಥರ ಫ್ಲಡ್ ಇರಿಗೇಷನ್ ಮಾಡಕ್ಕೆ ಹೋಗ್ತಾ ಇಲ್ಲ ಈಗ. ಸರಿ. ಅದಾದಮೇಲೆ ನಿಮಗೆ ಏನೇನು ಡೌಟ್ ಇದೆ ಹೇಳಿ ಸರ್. ಈಗ ಒಂದು ನಿಮಗೆ ಕಾಯಿ ಅಗಲಾಗಿ ಬರಬೇಕು, ಫಿಂಗರ್ ಬೆರಳುಗಳು ಕಚ್ಕೊಳ್ದಂಗೆ ಬರಬೇಕು. ಸೊ ಆಮೇಲೆ ನೀವು 1, 2, 3, 4 ಗೊಬ್ಬರ ಕೊಟ್ಟಿದ್ದೀರಾ ಸರ್? ಜಾಸ್ತಿ ಕೊಟ್ಟಿದ್ದೀರಾ? 4 ಗೊಬ್ಬರ ಕೊಟ್ಟಿದ್ದೀನಿ, 4 ಸಾರಿ ಕೊಟ್ಟಿದ್ದೀನಿ. 4 ಗೊಬ್ಬರ ಚಿಕ್ಕಿರೋದು ಸರಿನಾ? ನೀವು ಮೊದಲೇನು ಹೇಳಿಲ್ಲ, ಹೇಳಿದ್ರಾ? ನಾನು ಕೇಳಲಿಲ್ಲ. ಪಟ್ ಅಂತ 4 ಗೊಬ್ಬರ ಮಿಸ್ ಆಗಿದ್ರೆ ಇನ್ನೊಂದು ಗೊಬ್ಬರ ಕೊಟ್ಟಿರ್ಬೋದು. ಅದು ದನಿಂಗ್ ಗೊಬ್ಬರ ಬಿಟ್ಬಿಡಿ, ನೀವು ಬೇರೆ ಗೊಬ್ಬರ ಕೊಟ್ಟಿರೋದು 4 ಗೊಬ್ಬರ ಊಟ. ಸರ್, ಈ ಗಿಡ ನಮ್ಗೆ ಏನು ಹೇಳ್ತಾ ಇದೆ ಅಂದರೆ 4 ಗೊಬ್ಬರ ಕೊಟ್ಟವ್ರೆ ಅಂತ ಹೇಳ್ತಾ ಇದೆ. ಆ ಗೊಬ್ಬರ ಯಾವ್ಯಾವ ಕೊಟ್ಟಿದ್ರಿ ಅಂತ ಬೇಕಾದ್ರೆ ತೋರಿಸ್ಕೊಡ್ತೀನಿ ನಾನು. ಬನ್ನಿ ಸರ್, ಇಲ್ಲಿ ನೋಡಿ ಸರ್, ಇಲ್ಲೊಂದು ಗೊಬ್ಬರ ಕೊಟ್ಟಿದ್ದೀರಿ, ನೆಕ್ಸ್ಟ್ ಇಲ್ಲೊಂದು ಗೊಬ್ಬರ, ಬೇಸಿಕ್ ಒಂದು ಗೊಬ್ಬರ, 4 ಗೊಬ್ಬರ ಇದು ತಿಂದೈತೆ ಸರ್. ಈ ಎಲ್ಲೋ ಲೀಫ್ ಬರುತ್ತಲ್ಲ, ಇದು ಈ ಮಧ್ಯದಲ್ಲಿ ನೀರು ಏನಾದ್ರು ಡ್ರೈ ಆದರೆ ಮಾತ್ರ ಬರೋದು, ಗೊನೆ ಬರೋ ಟೈಮಲ್ಲಿ ಇದು, ಆಯಿತಾ? ಅದಾದಮೇಲೆ ನಿಮಗೆ ಎಲ್ಲರೂ ನೋಡಿ, ಕಂಬೈನರ್ ಸೀಳಿದೆ. ಇದು ಸೀಳಿಲ್ಲ. ಇದಕ್ಕೆ ಪಕ್ಕ ಅದಕ್ಕೆ ಬೇಕಾದಂಥ ನ್ಯೂಟ್ರಿಷನ್ ಸಿಕ್ಕಿಲ್ಲ ಸರ್ ಇದಕ್ಕೆ. ಇದು ಗರ್ಭ ಇಲ್ಲಿದೆ ಸರ್, ಬರ್ತಾ ಇದೆ ಮೇಲೆ. ಇಲ್ಲಿ ನೋಡಿ, ಇಲ್ಲಿಂದ ಇನ್ನೂ ಪುಷ್ ಆಗಬೇಕಿದು. ಈ ಜಾಗದಲ್ಲಿ ಇದೆ ನೋಡಿ, ಇಲ್ಲಿಂದ ಪುಷ್ ಆಗ್ತಾ ಇದೆ ಗೊನೆ. ಇನ್ನೇನು ಬಂದ್ಬಿಡ್ತದೆ, ಏನು ಇನ್ನೊಂದು ವಾರ, 2 ವಾರ, 3 ವಾರಕ್ಕೆ ಅದು ಬೇಲ್ ಬಂದ್ಬಿಡ್ತದೆ. ಬನ್ನಿ, ವ್ಯತ್ಯಾಸದಿಂದ ಒಟ್ಟಿಗೆ ಬರೋಕ್ಕಾಗಿಲ್ಲ. ಸಮರ್ಪಕವಾಗಿ ಅಲ್ಲಿಗೆ ಬಿದ್ದ ಗೊಬ್ಬರ ಇಲ್ಲಿಗೆ ಬಿದ್ದಿಲ್ಲ. ಹಾಕ್ಬೇಕಾದ್ರೆ ಇದಕ್ಕೆ 150 ಗ್ರಾಮ್ ಹೇಳಿರ್ತೀನಿ, ಅದಕ್ಕೆ 150 ಗ್ರಾಮ್ ನಾವು ಹೇಳಿರ್ತೀವಿ. ಹಾಕ್ಬೇಕಾದ್ರೆ 2 ಮಿಕ್ಸ್ ಮಾಡಿ ಹಾಕ್ತಿರಲ್ಲ, ಮಿಕ್ಸ್ ಮಾಡಿ ಹಾಕ್ಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ. ಮಿಕ್ಸ್ ಅವಾಗ ಮಾಡ್ಕೊತಾನೆ ಇರಬೇಕು. ಅದಕ್ಕೋಸ್ಕರ ಹಂಗಾಗಿರುತ್ತೆ ಸರ್. ಅದು ಹಳೆ ಗಿಡದ ಬೇರುಗಳು ಇಷ್ಟು ವೈಟ್ ಇರಬೇಕು. ಇದಿದ್ರೆ ಆರೋಗ್ಯವಾಗಿ ಚೆನ್ನಾಗಿ ಬರ್ತಾಯಿದೆ. ಇದು ನೋಡಿ, ಇದು ಸಪ್ಲಿಮೆಂಟ್ರಿ ರೂಟ್ಸ್ಗಳು, ಇವೆಲ್ಲ ಸಣ್ಣವಲ್ಲ, ಇವು ವೈಟ್ ಇರಬೇಕು. ಸೊ ವೈಟ್ ಅಂದರೆ ನೋಡಿ, ಇದರಲ್ಲಿ ಐತೆ ನೋಡಿ, ಇಲ್ಲಿ ವೈಟ್ ಇರಬೇಕು. ಸೊ ನೋಡಿ, ಈ ಗಿಡ ಇಷ್ಟೊಂದು ಹೆಲ್ತಿಯಾಗಿದೆ ಅಂತ ಅಂದರೆ ಈ ಗಿಡದ ಬೇರುಗಳು ಚೆನ್ನಾಗಿರ್ತವೆ. ಇದು ನೋಡಿ, ಇದು ವೈಟ್ಗಿದೆ, ಈ ಥರ ವೈಟ್ಗಿದ್ರೆ ಆಕ್ಟಿವ್ ಆಗುತ್ತೆ ಅಂತ. ಸೊ ಬ್ಲ್ಯಾಕ್ ಬಂದರೆ ಇನ್ಆಕ್ಟಿವ್ ಆಗಿದೆ ಅಂತ. ಆಮೇಲೆ ಡ್ಯಾಮೇಜ್ ಮಾಡಬಾರ್ದು ಬೇರುಗಳಿಗೆ. ಅಲ್ಲೆಲ್ಲ ಹೊಸ ರೂಟ್ಗಳು ಬರ್ತಾವೆ ನೋಡಿ, ಇದೂ ವೈಟ್ ಇರ್ತದೆ. ಫುಲ್ ವೈಟ್ ಇರಬೇಕು. ಇನ್ನು ಇವೆಲ್ಲ ಇವೇ ಈಗ ಆಹಾರನ ತೆಗೆದು ಗೊನೆ ಬರಲಿಕ್ಕೆ ಸಹಾಯ ಮಾಡ್ತಾ ಇರೋವು. ಇದೇನು ಮಾಡ್ತಾ ಇಲ್ಲ, ಇದೇನು ಮಾಡ್ತಾ ಇಲ್ಲ. ಇವು ಯಾವಾಗ ಡ್ಯಾಮೇಜ್ ಆಯ್ತವೆ ಇದು ಡ್ಯಾಮೇಜ್ ಆದ ತಕ್ಷಣ ನಿಮಗೆ ಈ ಮೇಲ್ಗಡೆ ಎಲೆ ಯಾವ ಸಂಬಂಧಪಟ್ಟಿದ್ದು ಬೇರೋದು, ಆ ಎಲೆ ಒಂಥವೆಲ್ಲರೂ ಮಾರ್ಕ್ ಬರ್ತದೆ, ಸುಟ್ಟೋದಂಗೆ ಇಷ್ಟ ಆಗಲ್ಲ. ಅಲ್ಲಿ ಸುಟ್ಟೋಗೋದೆ ಅಂದರೆ ನೀವು ಔಷಧಿ ಅಲ್ಲಿಗೆ ಹೊಡಿತೀರಿ, ಮೇಕೆ ಡ್ಯಾಮೇಜ್ ಆಗಿರೋದು ಇಲ್ಲಿ. ಇದನ್ನು ಸರಿ ಮಾಡ್ಕೊಂಡ್ರೆ ಅದು ಸರಿ ಆಗುತ್ತೆ. ನಾವೇನು ಮಾಡ್ತೀವಿ, ಮೇಕೆ ನೋಡ್ತೀವಿ ಹೊರತು ಕೆಳಗಡೆ ಏನಾಗುತ್ತೆ ಅಂತ ನೋಡಲ್ಲ. ಸೊ ಅದು ಒಂದನ್ನು ನೋಡ್ಕೋಬೇಕಾಗುತ್ತೆ. ಅದನ್ನು ಬರ್ತದೆಲ್ಲ. ಇದು ಚೋಟ ಕಾಯಿದು ಚೋಟ. ಈ ಕಾಯಿ ನಿಮಗೆ ಶೈನಿಂಗ್ ಬರಬೇಕು, ಉದ್ದ ಬರಬೇಕು, ಆ ಥರ ನಿಮಗೆ ನ್ಯೂಟ್ರಿಷನ್ ಬೇಕಾಗಿರೋದು. ಇದು ಬಂದಿದೆ, ಇದು ಕಚ್ಕೊಳ್ಳಿಲ್ಲ ಕಾಯಿ. ಮಳೆ ಬಂದಿದೆ, ಇದು ಉದ್ದಾಗ ಬಂದಿದೆ. ಇದು ಸರ್, ಅದೇ ಗೊಬ್ಬರದ ಅಂಶ ಸಿಕ್ಕ ತಕ್ಷಣ ಅದು ಬರುತ್ತೆ. ಕೆಲವೊಂದು ನ್ಯೂಟ್ರಿಷನ್ ಯಾವ್ದು ಹೊಡೆದಿದೆಯೋ ಅದು ಚಿಕ್ಕದಾಗಿದೆ ಸರ್. ಮಳೆ ಬಂದ್ಮೇಲೆ ಯಾವ್ದು ಹೊಡೆದಿದೆಯೋ ಅವು ಚೆನ್ನಾಗಿ ಬಂದಿದೆ. ಇದು ಮುಂದುವರೆದ ಭಾಗ. ಇದು ಸೇಮ್ ಡೇಟ್ಗೆ ಹಾಕಿದ್ರ ಸರ್ ಗಿಡ? 1/9 1/9ಕ್ಕೆ ಹಾಕಿರೋದು.
ಇದು ನೀರು ಮಧ್ಯೆ ಕಡಿಮೆ ಆಗಿತ್ತಾ? ಇದಕ್ಕೆ ನೀರೇನಿಲ್ಲ ಸರ್, ನೀರು ಚೆನ್ನಾಗಿ ಇಟ್ಟಿದ್ದೀನಿ. ಅಲ್ಲ ಇಷ್ಟೊಂದು ಹಳದಿ ಬರೋಂಗಿಲ್ವಲ್ಲ ನೀರು ಚೆನ್ನಾಗಿದ್ದಿದ್ರೆ? ನೀರು ಚೆನ್ನಾಗಿದ್ದಿದ್ರೆ ಇಷ್ಟು ಹಳದಿ ಬರೋಲ್ಲ ಸರ್. ನೀರು ಕಂಟ್ರೋಲ್ ಆಗ್ಲಾಗಿ ಇಷ್ಟು ಹಳದಿ ಬಂದಿರ್ತಕ್ಕಂಥದ್ದು. ಅಲ್ಲ ನೀರು ಚೆನ್ನಾಗಿರ್ತೀವಿ, ವಾರಕ್ಕೊಂದೊಂದ್ಸರಿ ಬಿಟ್ಟಿದ್ದೀವಿ ಸರ್. ನೀರೇನು ಯಾವುದೇ ಕಾರಣಕ್ಕೂ ಒಂದು ವಾರನೂ ತಪ್ಪಿಲ್ಲ. ಈಗ ರೀಸೆಂಟಾಗಿ ಮಳೆ ಬಂತಲ್ವಾ, ಹಾಂ, ಅವಾಗ ಸ್ವಲ್ಪ ನೀರು ಕಡಿಮೆ 1 2 3 4 5 6 7 ಚಿಪ್ಪು ಸಾಲಲ್ಲ ಇದು. ಈಗ ನಮಗೆ ಆಮೇಲೆ ಇದ್ರಲ್ಲಿ ನೋಡಿ, ಆ ಜಮೀನಲ್ಲಿ ಕಾಯಿಗಳು ಜಾಸ್ತಿ ಇದೆ, ಈ ಜಮೀನಲ್ಲಿ ಚಿಪ್ಪು ಕಡಿಮೆ ಕಾಯಿ ಕಡಿಮೆ. ಕಡಿಮೆ ಇದೆ ಸರ್. ಆಯ್ತಾ? ಈಗ ಅಂದಾಜು ಎಷ್ಟಿರ್ಬೋದು ಇದು? 2 4 5 6 7 ಸಾಲದು. ಹಾಂ, ಚಿಕ್ಕದು ಒಂದಿದೆಯಲ್ಲ ಅದು ಬಿಟ್ಬಿಡ್ಬೇಕು. ನಾವು ಅದನ್ನ ಕೌಂಟ್, ಅದು ಇನ್ನೊಂದು ಅದು ಹಿಂಭಾಗದಿದೆಯಲ್ಲ ಅದು ಅಂತ ಕೌಂಟ್ ಬರಲ್ಲ, ಅದಕ್ಕೆ ಅದನ್ನ ನಾವು ಲೆಕ್ಕ ಹಾಕೊಳ್ಳಲ್ಲ. ಇಲ್ಲೇನು ಕಡ್ದಾವೆ ನೆಕ್ಸ್ಟ್ ಕಡಿತವೆ, 2 ಚಿಪ್ ಎಕ್ಸ್ಟ್ರಾ ಬರ್ತವೆ. ಕತ್ತರಿಸ್ತಾರೆ 1 2 3 4 5 6 7 8 9 ನೋಡಿ. ಈ ಸ್ಟೇಜ್ ಬಂದಾಗ ನೀವು ಹೂ ಕಾಸು ಹಾಕ್ಬೇಕು. ಈ ಸ್ಟೇಜ್ ಕರೆಕ್ಟ್ ಆಗುತ್ತೆ ಸರ್. ಹಾಂ, ಈ ಸ್ಟೇಜ್ ಕರೆಕ್ಟಾಗಿದೆ, ಹೂವಿನ ಈ ಟೈಮಲ್ಲಿ ಕತ್ತರಿಸ್ಬೇಕು. ಅಂದರೆ ಇಲಿಗಳು, ಇಲ್ಲಿಗೂ ಕಚ್ಚಿರೋದು. ಹಾಂ, ಇಲ್ಲಿ ತೋಡ ಆ ಮಣ್ಣು ಸಾಫ್ಟ್ ಆಗಿದೆ ನೋಡಿ. ತೋಡಿ ಇಲ್ಲಿ ತೋಡಿದ್ದೀವಿ. ಹಾಂ, ಅಷ್ಟೇ. ನೀವು ಹಾಕಿರೋ ಗೊಬ್ಬರ ನೋಡಿ, ಲೇಬರ್ ಕಲ್ ಕೊಟ್ಟಿರೋದಾ? ಲೇಬರ್ ಹಾಕಿರೋದಿಲ್ಲ. ಬೇರೆ ನೋಡ್ತಾರೆ ನೋಡಿ, ಬೇರುಗಳು ಅವೇ. ಅಲ್ಲೂ ಗೊಬ್ಬರ ಐತೆ ಅಣ್ಣ, ನಿಮ್ಮ ಕಾಲು ತೆಗೀರಿ, ಇಲ್ಲೂ ಗೊಬ್ಬರ ಐತೆ. ಹಾಂ, ನೋಡಿ ನೀವು ಹಾಕಿರೋ 1/4 kg ಗೊಬ್ಬರ ಅಲ್ಲೇ ಬಿದ್ದದೆ. ಯಾಕೆ ಸರ್ ಕರಗಲೇ ಇಲ್ಲ ನೀರಿಟ್ರು? ಸರ್ ಕರಗಿಲ್ಲ ಅಂದರೆ ಕೆಲವು ಗೊಬ್ಬರ ಈಗ ಕ್ವಾಲಿಟಿ ಬರ್ತಾ ಇಲ್ಲ, ಅದು ನಾವು ಹೇಳಂಗಿಲ್ಲ ಬಿಡಂಗಿಲ್ಲ. ಈ ಬೇರೆ ಡ್ಯಾಮೇಜ್ ಆದಂಗೆ ಬಿಡಿ, ಕರಗದೆ. ಇದಕ್ಕೆ ಈಗ ಒಂದು ಕೆಲಸ ಮಾಡೋಣ, ಕೊಡೋದು ಇಲ್ಲಿಂದ ಇಲ್ಲಿ ಗಂಟ ಕೊಡಬೇಕು ನೀವು. ಆ್ಯಕ್ಚುಲಾಗಿ ಇಲ್ಲಿಂದ ಇಲ್ಲಿ ಗಂಟ ಹಿಂಗೆ ರಂಗೋಲಿ ಹಿಂಗೆ ಬಿಡಬೇಕು. ಹಂಗೆ ಮಾಡಿಬಿಟ್ಟು ಮುಚ್ಚಬೇಕಿತ್ತು. ಈಗೇನು ಕೆಲಸ ಮುಗ್ದಿದೆ ಬಿಡಿ, ಈಗೇನು ಮಾಡೋಂಗಿಲ್ಲ ಇನ್ನು. ಹಾಗೆ ಈಗ ನಾವು ಕೊಡೋ ಲಿಕ್ವಿಡ್ಡು ನೀರಲ್ಲಿ ಬಿಡಬೇಕು. ಇಲ್ಲಿಗೆ ಅರ್ಧ ಲೀಟ್ರು, ಇಲ್ಲಿಗೆ ಅರ್ಧ ಲೀಟ್ರು. ಹಾಗೇನು ಹೋಯ್ತಾ ನಿಮಗೆ? ಇಲ್ಲಿಗೆ ಅರ್ಧ ಲೀಟ್ರು, ಈ ಕಡೆಗೆ ಅರ್ಧ ಲೀಟ್ರು, ಮತ್ತು ಆ ಕಡೆಗೂ ಕೊಡಬೇಕು. ಈಗ ಅರ್ಧ ಲೀಟ್ರ್ ಆಯ್ತಲ್ಲ, 1 ಲೀಟ್ರ್ ಆದರೆ ಗಿಡ ಸುತ್ತ ಕೊಡಿ ಅಂತ ಹೇಳ್ತೀವಿ. ಗಿಡ ಸುತ್ತ ಹಾಕೋಕ್ಕಾಗಲ್ಲ ಸರ್ ಇದು. ಸರ್ ನಿಮಗೆ 7 ರಿಂದ 15 ದಿವಸದ ಒಳಗಡೆ ಫುಲ್ ಇನ್ನೂ ಬದಲಾವಣೆ ಆಗುತ್ತೆ ಇದು ಕಂಪ್ಲೀಟ್. ಈಗೇನು ನಿಮ್ಮ ಗೊಬ್ಬರ ಕರಗಿಲ್ಲ, ಆ ಕರಗಿಲ್ದೇ ಇರೋದಕ್ಕೆ ಇದು ಭೂಮಿ ನೀವು ಕೊಡ್ತಕ್ಕಂಥದ್ದು ಊಟನ ತಗೊಂಡು ಗಿಡಕ್ಕೆ ಸಪ್ಲೈ ಮಾಡೋಕೆ ರೆಡಿ ಇಲ್ಲ ಇದು. ಹಾಗಾಗಿ ಅದು pH ಲೆವೆಲ್ ವೇರಿಯೇಷನ್ ಇದ್ರೆ ಹಂಗಾಗುತ್ತೆ. pH ಲೆವೆಲ್ ಸರಿ ಮಾಡೋ ಅಂಥದ್ದನ್ನು ನಾನು ಈಗ ಚೇಂಜ್ ಮಾಡ್ತೀನಿ. ಈಗೇನು ಫ್ಲವರ್ ಈ ಕಡೆ ಕಂಪೇರ್ ಮಾಡಿದ್ರೆ ಇದು ಪಿಕಪ್ ಆಗಿದೆ. ಇದು ಕಂಪೇರ್ ಮಾಡಿದ್ರೆ ಇದು ಒಂಚೂರು ಪಿಕಪ್ ಆಯಿತು. ನೋಡಿ, ಅದು ಸಂತೋಷ. ಇದು ನೋಡಿ, ಇದು ಚಿಪ್ಪು ಸಾಲಲ್ಲ, ಇಂದು ಬೆರಳು ಥರ ಮಾಡ್ಕೊಂಡಿದೆ. ಇವೆಲ್ಲ ಸರಿಯಾಗ್ಲಿ ತಪ್ಸ್ಕೊಂಡ್ಬಂದ್ಬಿಟ್ಟಿದ್ದಾರೆ. ನೋಡಿ, ಪಚ್ಚಬಳೆ ಗಿಡ ಇಲ್ಲೊಂದಿದೆ, ಆ ಕಡೆ ಒಂದಿದೆ, 2 ಗಿಡ ಬಂದಿದೆ. ಇದೇನಾಗಿದೆ ಗೊತ್ತಾ ಸರ್, ಇದು ತುಂಬಾ ಚೆನ್ನಾಗಿತ್ತು. ಇದು ಒಂದು ಕೂಡ ಎಲ್ಲ ಇರಲಿಲ್ಲ. ಇದು ನೈಟ್ರೋಜನ್ ಸಾಲ್ಟೇಜ್ ಆಗಿದೆ, ಹಂಗೆ ಬೇಕಾಗಿದೆ. ತುಂಬಾ ಇಷ್ಟ ಆಯ್ತು ಇದು. ಈಗ ನೀವು ನಮ್ಮದು ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ನೋಡ್ತಾ ಇದ್ದೀರಾ? ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ? ನೀರು ಕಂಪಲ್ಸರಿ ಕೊಡ್ಲೇಬೇಕು ಇದಕ್ಕೆ. ಅದು ಕೊಟ್ಟಿರೋದಕ್ಕೆ ಔಷಧಿ ಕೊಡಬೇಕು, ಇಲ್ಲ ನೀರು ಕೊಟ್ಬಿಟ್ಟೆ ಕೊಡಬೇಕು. ನೀರು ಕೊಡಿಲ್ಲ ಸರ್. ಇದು ಬಿಡಂಗಿಲ್ಲ ಸರ್, ಅದು ಬಿಡಂಗಿಲ್ಲ. ಈ ಮರಿ ಬಿಟ್ಟರೆ ನಿಮಗೆ ಅದು ಗೊನೆ ಕಮ್ಮಿ ಆಯ್ತು, ಗೊನೆಯನ್ನು ಹೀಲ್ಡು ಬರಲ್ಲ. ಜೊತೆಗೆ ಇದ್ರದ್ದು ತನ್ನ ಮಗು ಈ ಸುಳಿ ಎಲೆದು ತುದಿ ಬರ್ತದಲ್ಲ, ಆ ತುದಿ ತನಕ ಇದ್ರ ದೇಹ ಬೆಳೀತದೆ. ಇದ್ರ ಕಟ್ಟಿಂಗ್ ಆದ್ಮೇಲೆ, ಕಾಯಿ ಕಟಿಂಗ್ ಆದ್ಮೇಲೆ ಬಿಟ್ರೆ ಬೆಳೆಯಲ್ಲ. ಇಲ್ಲ ಅಂದ್ರೆ ಇದ್ರ ತುದಿ ತನಕ ಇದು ಹಾರ್ಮೋನ್ಸ್ ಕೊಟ್ಬಿಟ್ಟು ಇಮ್ಮಿಡಿಯೇಟ್ ಮೇಲೆ ಎತ್ಕೊಂಡ್ಬಿಡ್ತದೆ. ಅದಕ್ಕೆ ಎಲ್ಲೂ ಬಿಟ್ಟಿಲ್ಲ. ಎಲ್ಲೂ ಬಿಡಬೇಡಿ, ಮಿಸ್ ಆಗಿ ಒಂದು ಬಿಡುತ್ತೆ, ಕುಯ್ಸಾಕ್ಬಿಡಿ ಅಷ್ಟೇ.